ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇದು ನಿಮ್ಮ ಕಣ್ಮುಂದೆ ಈಗ ಒಂದು ಆರ್ಡರ್ ಬಂದಿದೆ. ಇದೇನಪ್ಪ ಅಂತ ಅಂದರೆ ವಿಪ್ರೋ ಕಂಪ್ನಿಯ ಓರಿಯನ್ LED ಟೇಬಲ್ ಲ್ಯಾಂಪ್. ಇದನ್ನು ನೀವು ಸ್ಟಡಿಗಾದರೂ ಯೂಸ್ ಮಾಡ್ಕೋಬೋದು ಅಥವಾ ನಿಮ್ಮ ಪರ್ಸ್ನಲ್ ಯಾವುದೇ ವರ್ಕು ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ತುಂಬ ಅದ್ಭುತವಾದಂತಹ ಸ್ಟಡಿ ಲ್ಯಾಂಪ್ ಇದಾಗಿದೆ. ನೀವೇ ನೋಡ್ತಾ ಇದ್ದೀರಾ. ಇದನ್ನು ಈಗ ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಒಳ್ಳೆ ಪ್ಯಾಕಪ್ಪಲ್ಲಿ ಅಮೆಜಾನ್ ಅವರು ಇದನ್ನು ಕಳಿಸ್ಕೊಟ್ಟಿದ್ದಾರೆ. ನೀವೇನಾದರೂ ಓದೋದಕ್ಕೋಸ್ಕರ ಇರ್ಬೋದು ಅಥವಾ ಮತ್ತಿತರೆ ಯಾವುದೇ ಕೆಲಸಕ್ಕೋಸ್ಕರನೂ ಕೂಡ ಇದನ್ನು ಬಳಸ್ಕೋಬೋದು. ನೈಟ್ ಸ್ಟಡಿ ಓದೋ ವಿದ್ಯಾರ್ಥಿಗಳು ಯಾರಾದರೂ ಇದ್ದರೆ ಯೂಸ್ ಮಾಡ್ಬೋದು ಇದನ್ನು. ಸ್ನೇಹಿತರೆ, ಅದರ ಜೊತೆಗೆ ಈ ಒಂದು ಸ್ಟಡಿ ಲ್ಯಾಂಪಲ್ಲಿ ಒಳ್ಳೆಯ ಇನ್ಸ್ಟ್ರಕ್ಷನ್ಸ್ ಮ್ಯಾನ್ಯುಯಲ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ತೀನಿ. ಅದರ ಜೊತೆಗೆ ಇದರ ಪ್ರಾಡಕ್ಟ್ ಪ್ಯಾರಾಮೀಟರ್ಸ್ ಕೂಡ ತುಂಬ ಅದ್ಭುತವಾಗಿದೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ವಿಪ್ರೋ ಕಂಪನಿಯ ಎಲ್ಲ ಪ್ರಾಡಕ್ಟ್ಗಳು ಕೂಡ ತುಂಬ ಅದ್ಭುತವಾಗಿ ಬರುತ್ತೆ ಅನ್ನೋದು ಕೇಳ್ಪಟ್ಟಿದ್ದೀವಿ ನಾವು, ನೀವೆಲ್ಲರೂ ಕೂಡ. ತುಂಬ ಅದ್ಭುತವಾಗಿ ಪ್ಯಾಕಿಂಗ್ ಮಾಡಿಕೊಟ್ಟಿದ್ದಾರೆ ನೋಡಿ. ವಿಪ್ರೋ ಕಂಪನಿಯ ಓರಿಯನ್ LED ಟೇಬಲ್ ಲ್ಯಾಂಪ್. ಇದನ್ನು ಓಪನ್ ಮಾಡ್ತಾ ಇದ್ದೀನಿ, ನೀವೇ ಗಮನಿಸ್ತಾ ಇದ್ದೀರಾ. ಈಗ ತಾನೇ ಬಂದಂತಹ ಇದು ಪಾರ್ಸಲ್ ಇದು. ಸೊ ಇದರ ಕೇಬಲನ್ನು ನೀವು ನೋಡ್ತಾ ಇದ್ದೀರಾ. ವಿಪ್ರೋ ಕಂಪನಿಯ ಒಂದು ಅದ್ಭುತವಾದ ಕೇಬಲ್, ಚಾರ್ಜಿಗೆ ಇಡೋಕ್ಕೋಸ್ಕರ ಈ ಕೇಬಲನ್ನು ಅವರು ಕೊಟ್ಟಿದ್ದಾರೆ. ಇದಿರಲಿ, ಇದನ್ನು ನೇರವಾಗಿ ನಾವು ಸ್ಟಡಿ ಲ್ಯಾಂಪ್ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇದೊಂದು ಇನ್ಸ್ಟ್ರಕ್ಷನ್ಸ್ ಮ್ಯಾನ್ಯುಯಲನ್ನು ಇಲ್ಲಿ ಕೊಟ್ಟಿದ್ದಾರೆ, ನೀವೇ ನೋಡ್ತಾ ಇದ್ದೀರಾ. ಅಂದರೆ ಯಾವ್ಯಾವ ರೀತಿ ಇದು ವರ್ಕ್ ಆಗುತ್ತೆ, ಇದರದ್ದು ಪ್ಯಾರಾಮೀಟರ್ಸ್ಗಳು ಏನು ಅನ್ನೋದನ್ನು ಈ ಒಂದು ಸ್ಲಿಪ್ಪಲ್ಲಿ ಅವರು ಕೊಡ್ತಾ ಹೋಗಿದ್ದಾರೆ. ಜೊತೆ ಕಾಷನ್ ಮತ್ತು ವಾರ್ನಿಂಗು ಕೂಡ ಕೊಟ್ಟಿದ್ದಾರೆ. ಸಂಪೂರ್ಣ ಡೀಟೇಲನ್ನು ನೀವು ಇದನ್ನು ಓದಿದರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ತುಂಬ ಪವರ್ಫುಲ್ ಆದಂಥ ಒಂದು ಸ್ಟಡಿ ಲ್ಯಾಂಪ್ ಇದಾಗಿದೆ. ಅಪ್ ಟು ಇದರ ಬ್ಯಾಟ್ರಿ ಪ್ಯಾಕಪ್ ಬಂದುಬಿಟ್ಟು 1200 mAh ವರೆಗೂ ಕೂಡ ಲಿಥಿಯಂ ಬ್ಯಾಟ್ರಿಯನ್ನು ಇವರು ಕೊಡ್ತಾ ಹೋಗಿದ್ದಾರೆ. ಮಿನಿಮಮ್ ಚಾರ್ಜರ್ ಇದನ್ನು 3 hour ಇಡಬೇಕಾಗುತ್ತೆ. ಕಂಟ್ರೋಲ್ ಮೋಡ್ ಏನಪ್ಪ ಅಂತಂದರೆ ಟಚ್ಚಲ್ಲಿ, ಅಂದರೆ ಇದನ್ನು ಟಚ್ ಮಾಡೋದ್ರ ಮುಖಾಂತರ ಇದನ್ನು ಆನ್ ಮತ್ತು ಆಫ್ ಮಾಡ್ಕೋಬೋದು. ಪವರ್ ಕನ್ಸ್ಯೂಮೇಷನ್ಸ್ ಇದು ಅಪ್ ಟು 6 ವ್ಯಾಟ್ ವರೆಗೂ ಕೂಡ ನಮಗೆ ಇದರ ಬ್ಯಾಟ್ರಿ ಪ್ಯಾಕಪ್, ಅಂದರೆ ಒಂದು ಬ್ರೈಟ್ನೆಸ್ ಆ ಲೈಟ್ 6 ವ್ಯಾಟ್ವರೆಗೂ ಕೂಡ ನಮಗೆ ಸಿಗ್ತಾ ಹೋಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ ನೀವು. ಒಂದು ಕಡೆ ಇದು ಸ್ವಲ್ಪ ಬ್ಲರ್ ಆಗ್ತಾಯಿದೆ, ಈಗ ಕಾಣುತ್ತೆ ರೀ. ಒಂದು ಕಡೆ ಚಾರ್ಜ್ ಇಟ್ಕೋಬೋದು. ಇಲ್ಲೇನು ಈ ಕಡೆ ಸೈಡಿಗೆ ಬರೆದಿದ್ದಾರೆ ಅಲ್ವಾ, ಏನು ಅಂತ ಅಂದರೆ DC 5V1A. ಮತ್ತು ಈ ಕಡೆ ಆಫ್ ಮತ್ತು ಆನ್. ಇದನ್ನು ಆನ್ ಮಾಡಿದರೆ ಅಲ್ಲಿ ನಾವು ಸೆನ್ಸಾರ್ ಮುಖಾಂತರ, ಅಂದರೆ ಬೆರಳನ್ನು ಟಚ್ ಮಾಡೋದ್ರ ಮುಖಾಂತರ ಲೈಟನ್ನು ಆನ್ ಮಾಡ್ಕೋಬೋದು. ಅಂದರೆ ಇನ್ನೊಂದು ಏನಪ್ಪ ಅಂತ ಅಂದರೆ 3 ರೀತಿಯ ಲೈಟನ್ನು ಕೊಟ್ಟಿದ್ದಾರೆ. ಡೆಸ್ಕ್ ಲ್ಯಾಂಪ್, ನೈಟ್ ಲ್ಯಾಂಪ್ ಮತ್ತು ಫೋನ್ ಹೋಲ್ಡರು ಕೂಡ, ಮತ್ತು ಪೆನ್ ಹೋಲ್ಡರು ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ನೀವು ಇಲ್ಲಿ ಪೆನ್ ಏನಾದರೂ ಇಟ್ಕೋಬೋದು. ನೋಡಿ, ಲೈಟ್ ಬರ್ತಾ ಇದೆ. 3 ರೀತಿಯ ಲೈಟನ್ನು ನಾವು ನೋಡ್ಕೋಬೋದು. 3 ಸ್ಟೆಪ್ಸ್ ಇದೆ, ಲೋ, ಮೀಡಿಯಮ್ ಮತ್ತು ಹೈ. ಮತ್ತು ನೈಟ್ ಲೈಟ್ ಕೂಡ ಇದರಲ್ಲಿ ಸಿಗ್ತಾ ಹೋಗುತ್ತೆ. ತುಂಬ ಅದ್ಭುತವಾದಂಥ ಒಂದು ಫೀಚರ್ಸನ್ನು ಹೊಂದಿರುವಂತಹ ಸ್ಟಡಿ ಲ್ಯಾಂಪ್ ಇದಾಗಿದೆ. ನೀವು ಇದನ್ನು ಒಳ್ಳೆ ಯಾವುದೇ ಓದೋದಕ್ಕೋಸ್ಕರ ಇರ್ಬೋದು, ಅಥವಾ ನೋಡಿ ಇದನ್ನು ಕೆಳಗಡೆ ಬೆಂಡ್ ಮಾಡ್ಕೋಬೋದು, ಅಥವಾ ಅಪ್ಪಲ್ಲಿ ಇಟ್ಕೋಬೋದು, ಅಥವಾ ನೀವೆಲ್ಲಾದರೂ ಟೇಬಲ್ ಮೇಲೆ ಇಟ್ಕೊಂಡು ಬಗ್ಗಿಸ್ಕೊಂಡು ಅದನ್ನು ಸ್ಟಡಿ ಕೂಡ ಮಾಡ್ತಾ ಹೋಗ್ಬೋದು. ಮತ್ತು 3 ಸಲ ಟಚ್ ಮಾಡಿದರೆ ಬ್ರೈಟ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ, 4ನೇ ಸಲಕ್ಕೆ ಆಫ್ ಆಗ್ತಾ ಹೋಗುತ್ತೆ. ಈ ಕಡೆ ಒಂದು ರೀತಿ ನಿಮಗೆ ಚಂದ್ರನ ಬೆಳಕಿನ ಥರ ಒಂದು ಲೈಟ್ ಕೊಟ್ಟಿದ್ದಾರೆ. ಅದು ಚಿಕ್ಕ ಲೈಟ್ ನಿಮಗೆ ಕೆಳಗಡೆ ಕಾಣ್ತಾ ಇದೆಯಲ್ಲ, ಅದನ್ನು ಟಚ್ ಮಾಡಿದ ತಕ್ಷಣ ಆ ಲೈಟ್ ಬರ್ತಾ ಹೋಗುತ್ತೆ ನೋಡಿ. 2 ಲೈಟ್. ಈ ಸ್ಪೇಸಲ್ಲಿ ನೀವೇನಾದರೂ ಮೊಬೈಲ್ ಇಟ್ಕೋಬೋದು ಅಥವಾ ಪೆನ್ ಏನಾದರೂ ನೀವು ಇಟ್ಕೋಬೋದು ಸ್ನೇಹಿತರೆ. ತುಂಬ ಅದ್ಭುತವಾಗಿದೆ. ಇದರದ್ದು ಪ್ರೈಸ್ ಏನಪ್ಪ ಅಂತಂದರೆ $770 $80 ಬರುತ್ತೆ. ಕೆಲವೊಂದು ಯಾರಿಗಾದರೂ ಆಫರ್ ಇದ್ದಾಗಲೂ ಕೂಡ ತಗೋಬೋದು, ಅಥವಾ ಈಗಲೂ ಯಾರೋ ಆಸಕ್ತಿ ಇದ್ದು ನಿಮಗೆ ಅವಶ್ಯಕತೆ ಇದೆ ಅಂತ ಅಂದರೆ ಇದನ್ನು ಖರೀದಿ ಮಾಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.